ಬಾಲಿವುಡ್ ನಟ ಶಾರುಖ್ ಖಾನ್ ಜೈಲರ್ 2 ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಎಂಬ ಸುದ್ದಿ ಸುಮಾರು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಇನ್ನು ಈ ಹಿಂದೆ ರಜನಿಕಾಂತ್ ಅವರು ಶಾರುಖ್ ಖಾನ್ ಅವರ ರಾವಣ್ ಸಿನಿಮಾದಲ್ಲಿ ಒಂದು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಋಣವನ್ನ ತೀರಿಸೋ ಸಲುವಾಗಿ ಇದೀಗ ಶಾರುಖ್ ಖಾನ್ ಅವರು ಜೈಲರ್ 2 ನಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಕೊನೆ ಮೂಮೆಂಟ್ ನಲ್ಲಿ ಯಾಕೋ ಶಾರುಖ್ ಈ ಸಿನಿಮಾದಲ್ಲಿ ನಟಿಸೋ ಮನಸ್ಸನ್ನ ಮಾಡಿಲ್ಲ. ಸೊ ಹೀಗಾಗಿ ತಲೈವ ಫ್ಯಾನ್ಸ್ಗೆ ಕೊಂಚ ಬೇಸರವೂ ಆಗಿತ್ತು. ಬೆನ್ನಲ್ಲೇ ಶಾರುಖ್ ಖಾನ್ ಇದೀಗ ಅಟ್ಲಿ ಹಾಗೂ ಅಲ್ಲು ಅರ್ಜುನ್ ಕಾಂಬೋದಲ್ಲಿ ಮೂಡಿ ಬರ್ತಾ ಇರುವ ಬಹು ನಿರೀಕ್ಷಿತ ಅಪ್ಕಮಿಂಗ್ ಸಿನಿಮಾ ರಾಕಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರಂತೆ. ಹೇಗಂತ ಒಂದಿಷ್ಟು ಸುದ್ದಿ ಸದ್ಯ ಬಿ ಟೌನ್ ಹಾಗೆ ಟಿ ಟೌನ್ ನಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ರಾಕಾ ಸಿನಿಮಾದಲ್ಲಿ ಈಗಾಗಲೇ ದೊಡ್ಡ ದೊಡ್ಡ ಸ್ಟಾರ್ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ. ಒಂದ್ ಕಡೆ ದೀಪಿಕಾ ಪಡ್ಕೋಣೆ ಇದ್ದಾರೆ, ಹಾಗೆ ರಮ್ಯಾ ಕೃಷ್ಣ ಇದ್ದಾರೆ, ಮೃಣಾಲ್ ಠಾಕೂರ್, ಜಾನ್ವಿ ಕಪೂರ್, ರಶ್ಮಿಕಾ ಮಂದಣ್ಣ ಹೀಗೆ ಸುಮಾರು ಕಲಾವಿದರು ಇದ್ದಾರೆ. ಈ ನಡುವೆ ಇದೀಗ ಕಿಂಗ್ ಖಾನ್ ಕೂಡ ರಾಕಾ ಅಡ್ಡಕ್ಕೆ ಎಂಟ್ರಿ ಕೊಟ್ಟಿದ್ದಾರಂತೆ. ಇನ್ನು ಶಾರುಖ್ ಹಾಗೂ ಈ ಸಿನಿಮಾದ ನಿರ್ದೇಶಕ ಅಟ್ಲಿ ನಡುವೆ ಉತ್ತಮ ಬಾಂಡಿಂಗ್ ಇದೆ. ಕಾರಣ ಈ ಹಿಂದೆ ಶಾರುಖ್ ಖಾನ್ ಅವರ ಜವಾನ್ ಸಿನಿಮಾಗೆ ಇದೇ ಅಟ್ಲಿ ಆಕ್ಷನ್ ಕಟ್ ಹೇಳಿದ್ರು. ಈ ಸಿನಿಮಾ ಮೂಲಕ ಶಾರುಖ್ ಖಾನ್ಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಸೊ ಇದೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ಶಾರುಖ್ ಖಾನ್ ಅವರು ಈ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ ಅಂತ ಒಂದಿಷ್ಟು ಗಾಸಿಪ್ಗಳು ಕೇಳಿ ಬರ್ತಾ ಇದೆ.